ಸಿದ್ದಯ್ಯ ಪುರಾಣಿಕರು ಬಹಳ ಚಂದ ಹೇಳ್ತಾರೆ. ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಚಂದ ಹೇಳ್ತಾರೆ. ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಸನ್ಯಾಸವ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೇನಯ್ಯ. ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನಾಗುವರೇನಯ್ಯ. ಮಠಾಧಿಕಾರವ ತಿರಸ್ಕರಿಸಿದವರೆಲ್ಲ ಅಥನಿ ಶಿವಯೋಗಿಗಳಾಗುವರೇನಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ ನಿಮ್ಮ ಹೆಸರು ಹೇಳುವರೆಲ್ಲ ನೀವೇ ಆಗುವರೇನಯ್ಯ. ಭಾಳ ಚಂದ ಹೇಳ್ತಾರ ಅವ್ರು. ಏನು? ಅರ್ಧರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಗೌತಮ ಬುದ್ಧ ಅರ್ಧರಾತ್ರಿಯೊಳಗ ಎದ್ದು ಹೋಗ್ತಾನೆ ಮನಿ ಬಿಟ್ಟು. ಮಧ್ಯರಾತ್ರಿಯೊಳಗ ಸ್ವಲ್ಪ ಅವನಷ್ಟು ಇದನ್ನ ಮಾಡ್ರಿ. ಮನಿ ಬಿಟ್ಟು ಎದ್ದು ಹೋಗ್ತಾನ ಅರ್ಧರಾತ್ರಿಯೊಳಗ. ನೋಡ್ರಿ, ಎಂಥ ರಾಜ್ಯ, ತುಂಬಿದ ಅರಮನೆ, ಸುಂದರವಾದ ಮಡದಿ, ಮುದ್ದು ಮಗ, ಇವೆಲ್ಲವೂ ಇದ್ರು ಸಹಿತ ಆತನಿಗೆ ಕುತೂಹಲ ಏನು, ಎಲ್ಲರೂ ಸಾಯುವ ಹಂಗೆ ನಾನು ಸಾಯ್ತೀನಿ, ಒಂದಿಲ್ಲ ಒಂದ್ ದಿವ್ಸ ನಾವು ಸಾಯತೀವಿ ಅನ್ನುವಂಥದ್ದು ಒಂದೇನು ಅವನಿಗೆ ತಿಳುವಳಿಕೆ ಬಂತು. ಅಲ್ಲಿ ತನಕ ಗೊತ್ತಿರ್ಲಿಲ್ಲ. ಹಂಗ ಒಳಗ ಬೆಳೆಸಿದ್ರ ಅವನ್ನ. ಯಾವಾಗ ಆ ಹೆಣವನ್ನ ಒಬ್ಬ ವೃದ್ಧನನ್ನ ನೋಡಿದ, ನನಗೂ ರೋಗ ಬರ್ತದ, ನನಗೂ ಮುಪ್ಪಾಗ್ತದ, ನಾನು ಸಾಯ್ತೀನಲ್ಲ, ಎಲ್ಲರೂ ಸತ್ತಂಗ ಎಲ್ಲರೂ ಇದ್ದಂಗ ನಾನು ಇದ್ದು ಸತ್ತು ಹೋದ್ರೆ ಏನು. ಅದಕ್ಕೆ ಅವ ವಿಚಾರ ಮಾಡಿದ, ಈ ಸತ್ತು ಹೋಗೋ ಬದುಕಿಗಿಂತ ಸಾಯದಿರುವ ಬದುಕನ್ನ ಕಂಡ್ಕೋಬೇಕು ಅಂತ ಈಕೊಂಡು ಹೇಳಿ. ಹೆಂಗ ಸಾಯ್ಲಾರ್ದ ಹೆಂಗಿರ್ತಾರು? ಯಾರು ಇರ್ತಾರ ಸಾಯ್ಲಾರ್ದ? ಎಲ್ಲರೂ ಸಾಯ್ತಾರ. ಆದ್ರೆ ಬುದ್ಧ ಅಂದ ಸಾಯ್ಲಾರ್ದಂಗೆ ಇರಾಕ್ ಬರ್ತದ. ಆ ಸತ್ಯವನ್ನ, ಆ ವಿಶೇಷತೆಯನ್ನ ಕಂಡ್ಕೊಳ್ಬೇಕು ಅಂತ ಈಕೊಂಡು ಹೇಳಿ ಬುದ್ಧ ಮನಿ ಬಿಟ್ಟು ಅರ್ಧರಾತ್ರಿಯೊಳಗೆ ಹೋಗ್ತಾನೆ. ಕಾಡಿನೊಳಗೆ ಹೋಗಿ ಯೋಗ ಸಾಧನೆಯನ್ನ ಮಾಡಿ ಆಧ್ಯಾತ್ಮವನ್ನ ತಿಳಿದು ಹೆಂಗ ಬುದ್ಧ ಆದ ಅಂತಂದ್ರೆ ಸಾಮಾನ್ಯವಲ್ಲ. ಒಂದ್ ಕಡೆಗೆ ಬಹಳ ಚಂದ ಹೇಳ್ತಾರೆ, ಬುದ್ಧ ಬುದ್ಧ ಅವನೊಬ್ಬನಿದ್ದ, ಎಲ್ಲರೂ ಮಲಗಿದಾಗ ಅವನೊಬ್ಬನೇ ಎದ್ದ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಬುದ್ಧ ಬುದ್ಧ ಅವನೊಬ್ಬನಿದ್ದ, ಬುದ್ಧ ಅನ್ನೋ ಒಬ್ಬಿದ್ದ. ಆದ್ರೆ ಹೆಂಗೆ ಎದ್ದ ಅಂದ್ರೆ ಎಲ್ಲರೂ ಮಲಗಿದಾಗ, ಇದು ಬಹಳ ಮುಖ್ಯದ ಸಾಲು, ಎಲ್ಲರೂ ಮಲಗಿದಾಗ ಅವನೊಬ್ಬನೆದ್ದ. ಅಂದ್ರೆ ಎಲ್ಲರೂ ಮಲಗಿದಾಗ ಅಂದ್ರೆ ಎಲ್ಲರೂ ಮಲ್ಕೊಂಡಾಗ. ಆಮೇಲೆ ಅಜ್ಞಾನದ ಅಂಧಕಾರದೊಳಗಿದ್ದಾಗ, ಆ ನಿದ್ರೆಯಿಂದ ಹೇಳೋದಲ್ಲ, ಆಧ್ಯಾತ್ಮದ ಬದುಕಿನತ್ತ ಏನು ಎದ್ದಲ್ಲ ಬುದ್ಧ. ಅಪರೂಪದ ವ್ಯಕ್ತಿ ಬುದ್ಧ, ನಮ್ಮ ನಾಡಿನ ಒಂದು ಶಕ್ತಿ ಅಂತಿಕೊಂಡು ಬರೀತಾರ. ಅಂಥ ಬುದ್ಧ ಆಧ್ಯಾತ್ಮವನ್ನ ಕಂಡುಕೊಂಡು ಸತ್ಯವನ್ನ ತಿಳ್ಕೊಂಡು, ಯಾವುದು ಸತ್ಯ, ಶಾಶ್ವತವಾದ ಸತ್ಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರ, ಯಾರು ಸಾಧಿಸ್ಕೋತಾರ, ಅವರು ಸಾಯ್ಲಾರ್ದಂಗೆ ಉಳಿತಾರ, ಸಾಯ್ಲಾರ್ದಂಗೆ ಉಳಿತಾರ. ಮತ್ತೆ ಅವ್ರಿಗೆ ಎಂಥ ಶಕ್ತಿ ಇರ್ತದಂತಂದ್ರೆ ಇಚ್ಛಾಮರಣಿಗಳು. ಕಬೀರ್ ದಾಸ್ ತೀರ್ಕೊಂಡಿದ್ದ ಸತ್ತತ್. ಕಬೀರ್ ದಾಸ್ ಸತ್ತ. ಅವನ ಶಿಷ್ಯರೆಲ್ಲರೂ ಕೂಡಿ ಮೆರವಣಿಗೆ ಮಾಡಿ, ಅಂತಿಮ ಮೆರವಣಿಗೆ ಮಾಡಿ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಇಟ್ಕೊಂಡು ಎಲ್ಲ ತಯಾರು ಮಾಡಿ ಕಬೀರನನ್ನ, ಅವನು ಸತ್ತಿದ್ದ, ಕೂಡಿಸಿದ್ರು. ಆ ಸಿದ್ಗಿಯೊಳಗ ಕೂಡಿಸಿ ಊರೊಳಗೆಲ್ಲ ಅದನ್ನ ಮೆರವಣಿಗೆ ಮಾಡಿಕೊಂಡು ಊರಗಸಿಗೆ ಬಂದ್ರು. ಮೊದಲೆಲ್ಲ ಊರೊಳಗ ಬರ್ಬೇಕಾದ್ರೆ ಅಗಸಿ ಇರ್ತಿದ್ದು. ಆ ಅಗಸಿ ಬಾಗಲ್ದೊಳಗೆ ಹಾಸ್ಯ ಬರ್ಬೇಕು. ಪ್ರತಿಯೊಂದು ಊರಿಗೆ ಹಂಗ ವ್ಯವಸ್ಥೆ ಇತ್ತವಾಗ. ಆ ಊರ ಅಗಸಿಗೆ ಬಂದ್ರು. ಆ ಅಗಸಿ ಸಮೀಪ ಬರೋದಕ್ಕನೆ ಒಂದು ಪ್ರಸಂಗ ಏನ್ ನಡೀತದ, ಭಾಳ ಮಜಾ ಆಯ್ತು ಕೇಳ್ರಿ. ಅದು ಆ ಅಗಸಿಗೆ ಬರೋದಕ್ಕನೆ ಅಲ್ಲೊಬ್ಬಕ್ಕಿ ಹೆಣ್ಮಗಳು ತನ್ನ ಮಗಳನ್ನ ಗಂಡನ ಮನೆಗೆ ಕಳಿಸೋದಕ್ಕ ಉಡಿಯಕ್ಕಿ ಹಾಕಿ ಎಲ್ಲರೂ ಕೂಡಿ ಕಳ್ಸಾಕತ್ ಹೇಳಿ ಅವರು ಬಂದ್ರು. ಅವರು ಅಗಸಿಗೆ ಬರೋದಕ್ಕ, ಇವನು ಹೆನಾನು ಅಲ್ಲಿ ಬರೋದಕ್ಕೆ.
ಅದಕ್ಕೇನಂತಾರ್ರಿ? ಆ ಏನಂತೀರಿ? ಹಂಗಾತಂದ್ರ ಅದಕ್ಕೆ ಅಪಶಕುನ ಅಂತಾರಿಲ್ರಿ. ಅಪಶಕನ ಆತು. ಆ ಹುಡುಗಿ ತಾಯಿ ಅಂದಳತ್ತ, ಈ ಕಬೀರ್ಗ ಇವತ್ತ ಇತ್ತನ ದಿವಸ ನನ್ನ ಮಗಳು ಹೋಗುವತ್ನಾಗ ಇದು ಸಾಯ್ಬೇಕನ ಇದರ ಹೆಣ ಎತ್ತಲಿ ಅಂದಳಕ್ಕೆ. ಎತ್ತೇ ಬಿಟ್ಟಿದ್ರಲ್ಲಿ ಮತ್ತೇನು ಎತ್ತೋದದ? ನನ್ನ ಮಗಳ ಗಂಡನ ಮನೆಗೆ ಹೋಗುವಾಗನ ಇವ ಸಾಯ್ಬೇಕೇನೋ, ಮತ್ತೊಂದು ದಿವಸ ನೋಡ್ಕೊಂಡು ಸಾಯಕ್ ಬರ್ತಿದ್ದಿಲ್ಲ ನೀವ್ಗ, ಇವತ್ತ ಸತ್ತಲ ಅಂತ ಬೈದಳು. ಆ ಬೈದಿರ್ತಕ್ಕಂಥ ಮಾತು ಕಬೀರನಿಗೆ ಕೇಳಿತು. ಎಲ್ಲಿದ್ದಾವ? ಎಲ್ಲಿದ್ದ ಕಬೀರ? ನೀವೆಲ್ಲಿದ್ದೀರಿ ಹೇಳ್ರಿ ಮೊದಲು. ನೀವೆಲ್ಲಿದ್ದೀರಿ? ಇಲ್ಲೇ ಇದ್ದೀರೋ? ಎಲ್ಲಿದ್ದ ಕಬೀರ? ಸಿದ್ಗಿಯೊಳಗ ಕೂತಿದ್ದ. ಈ ಹೆಣ್ಮಗಳು ಅಂದ ಮಾತು ಅವನಿಗೆ ಕೇಳಿತು. ನೀವನ್ಬೋದು ಸತ್ತಾನಂತ ಹೇಳ್ತೀರಿ, ಸಿದ್ಗ್ಯಾಗ ಒಯ್ಯಾಕತ್ಯಾರ ಅಂತ ಹೇಳ್ತೀರಿ, ಮತ್ ಇವ್ ಒಂದದ್ದು ಅವನಿಗೆ ಕೇಳಿತತ್ ಹೇಳ್ತೀರಿ. ಯಾವುದು ಖರೆ ಯಾವುದು ಸುಳ್ಳು ನೀವನ್ಬೋದು. ಈ ಮಾತು ಅವನಿಗೆ ಕಿವಿಗೆ ಬಿತ್ತು. ಯಾವ ಮಾತು? ಇವತ್ತ ಸಾಯ್ಬೇಕೇನೋ ಅವ, ಸಾಯೋದಕ್ಕೆ ಮತ್ತೆ ಬೇರೆ ದಿವ್ಸ ಇರ್ಲಿಲ್ಲೇನೋ. ಅವನಿಗೆ ಹೆಣ ಎತ್ತು ಬೇದಳಕ್ಕೆ. ಕಬೀರಂದ, ಎತ್ತೇ ಬಿಟ್ಟಾರೀಗಂದ. ಎತ್ತೇ ಬಿಟ್ಟಾರ. ಶಿಷ್ಯರಿಗೆ ಹೇಳಿದ, ಇಳಿಸ್ರು ತೆಳಗಂದವ್. ಸಿದ್ಗಿ ತೆಳಗೆ ಇಳಿಸ್ರು. ಅವ ಶಿಷ್ಯರಿಗೆ ಹೇಳಿದತ್ತ, ಇವತ್ತ ಆಕಿ ಮಗಳನ್ನ ಗಂಡನ ಮನೆಗೆ ಕಳ್ಸಾಕತ್ತಾಳ, ಇವತ್ತು ಸಾಯುದು ಬೇಡ, ನಾವು ನಾಳೆ ಸಾಯುನು, ಬರ್ರಿ ಹೋಗುನು ಅಂತ ಹೇಳಿ ಕರ್ಕೊಂಡು ಹೊಂಟ್ರು. ಅವರನ್ನ ಇಚ್ಛಾಮರಣಿಗಳು ಅಂತ ಹೇಳ್ತಾರೆ. ಯಾರನ್ನ? ಮುಕ್ತಾತ್ಮರನ್ನ, ಶರಣರನ್ನ ಇಚ್ಛಾಮರಣಿಗಳು ಅಂತ ಕರೆಯುವಂಥದ್ದು, ಹೇಳುವಂಥದ್ದನ್ನು ನಾವು ಕೇಳ್ತೀವಿ. ಅದು ಮಹಾತ್ಮರ ಜೀವನ, ಬದುಕು ಹೇಗಿರ್ತದ, ಯಾವ ರೀತಿಯೊಳಗಿರ್ತದ ಅಂತಂದ್ರೆ ಅದೊಂದು ವೈಶಿಷ್ಟ್ಯಪೂರ್ಣವಾಗಿ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಅಂಥ ಮಹಾತ್ಮರ ಬದುಕು ಹೇಗೆ, ಅವರು ಕೇವಲ ಜೀವನವನ್ನ ಎದುರಿಗಿಟ್ಟು ನೋಡುವಂಥ ಶಕ್ತಿ, ತಾಕತ್ತು ಅವ್ರಿಗಿರ್ತದ. ಅಂಥ ಶಕ್ತಿ ತಾಕತ್ತನ್ನು ಹೊಂದಿರತಕ್ಕಂಥ ಪುಣ್ಯಾತ್ಮರು ಅವರು ಬದುಕ್ತಕ್ಕಂಥ ರೀತಿ ಬಹಳ ವಿಶಿಷ್ಟ. ಅವರು ಬರೀ ಕೇವಲ ತಮಗೋಸ್ಕರ ಅಲ್ಲ, ಕೇವಲ ತಮ್ಮ ಉದ್ಧಾರಗೋಸ್ಕರ ಅಲ್ಲ, ಜಗತ್ತಿನ ಉದ್ಧಾರಕ್ಕಾಗಿ, ಜಗತ್ತಿನ ಒಂದು ವಿಶೇಷತೆಗಾಗಿ, ಜಗತ್ತಿನ ಒಳಿತಿಗಾಗಿ ಅವರು ಬದುಕ್ತಾರೆ, ಚಿಂತನೆಯನ್ನ ಮಾಡ್ತಾರೆ ಅನ್ನತಕ್ಕಂಥದ್ದೇನಿದೆಯಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಗತ್ತಿಗಾಗಿ, ಜನರಿಗಾಗಿ, ನಾಡಿಗಾಗಿ ಬದುಕ್ತಾರೆ. ನೋಡ್ರಿ, ಬುದ್ಧ ಕಾಡಿನೊಳಗ ಒಂದು ಮರದ ತೆಳಗ ಧ್ಯಾನಾಸಕ್ತನಾಗಿ ಕೂತಿರ್ತಾನ. ಧ್ಯಾನಾಸಕ್ತನಾಗಿ ಕೂತಿರ್ತಕ್ಕಂಥ ಬುದ್ಧ ಧ್ಯಾನದೊಳಗ ತತ್ಪರಾಗಿದ್ದ, ತನ್ಮಯ ಆಗಿದ್ದ. ಒಬ್ಬಕ್ಕೆ ಹೆಣ್ಮಗಳು ಗಂಡ ತೀರಿ ಹೋಗಿದ್ದ, ಒಂದೇ ಮಗು. ಆ ಮಗು ಏನಾಗ್ತದ, ಆಕಸ್ಮಿಕವಾಗಿ ಆ ಮಗು ಸತ್ ಬಿಡ್ತದ. ಸತ್ ಕೂಡಲೇ ಅಳತಾಳ. ಎಷ್ಟು ಅಳತಾಳ ಅಂತಂದ್ರೆ ಆಕಿನ ಸಮಾಧಾನ ಮಾಡೋದಕ್ಕ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅಷ್ಟು ನೋವು ಮಾಡ್ಕೋತಾಳ, ತಾಪ್ ಮಾಡ್ಕೋತಾಳ. ಇರುದ ಏಕೈಕ ಕರುಡಿನ ಕೂಡಿ ತನ್ನ ಬದುಕಿನ ಆಸರೆ, ಮುಂದಿನ ಭವಿಷ್ಯ ಅಂತ ಹೇಳಿ ಯಾವ ಮಗನನ್ನ ನಂಬಿಕೊಂಡು ಕೂತಿದ್ದಳೋ ಆ ಮಗು ಸತ್ ಕೂಡಲೇ ಹೆಂಗಾಗ್ಬಾರ್ದ ಹೆಣ್ಮಗಳಿಗೆ? ಹೊಟ್ಟ್ಯಾಗ ಬೆಂಕಿ ಬಿದ್ದಂಗಾಗಿ ಎಷ್ಟು ತಾಪ್ ಮಾಡ್ಕೊಂಡ್ಳು ಅಂತಂದ್ರ ಸಿಕ್ಕವ್ರಿಗೆ ಯಾರು ಕಾಣ್ತಾರ ಅವ್ರಿಗೆ ಹೇಳ್ತಿದ್ಳು, ನನ್ನ ಮಗನ ಬದುಕಿಸ್ರಿ, ನನ್ನ ಮಗನ ಉಳಿಸ್ಕೊಡ್ರಿ, ನನ್ನ ಮಗನ ಉಳಿಸ್ಕೊಡ್ರಿ. ಯಾರು ಉಳಿಸವ್ರಿ? ಯಾರು ಉಳಿಸವ್ರು? ಮಗನನ್ನ ಉಳಿಸಿಕೊಡ್ರಿ ಅಂತ ಕೇಳ್ತಕ್ಕಂಥ ಆಕೆಗೆ ಒಬ್ರು ಹಿರಿಯರು ಹೇಳಿದ್ರು, ನೋಡವಾ, ನೀನು ನಮಗಲ್ಲ, ಇಡೀ ಊರಲ್ಲ, ಸುತ್ತ 10 ಹಳ್ಳಿ ಕೇಳಿದ್ರು ಸಹಿತ ನಿನ್ನ ಮಗನನ್ನ ಯಾರು ಉಳಿಸ್ಕೊಡಕ್ ಸಾಧ್ಯ ಇಲ್ಲ. ನಿನ್ನ ಮಗ ಏನಾರ ಬದುಕಬೇಕಾಗಿತ್ತು ಅಂತಂದ್ರ ಗೌತಮ ಬುದ್ಧನಂಥ ಒಬ್ಬ ಯೋಗಿ ಬಂದಾನ್. ಒಂದು ಮರದ ತೆಳಗ, ಕಾಡಿನ ಊರಿನ ಪಕ್ಕದಲ್ಲಿರೋ ಕಾಡಿನೊಳಗ ಧ್ಯಾನಾಸಕ್ತನಾಗಿ ಕೂತಾನ್. ನಿನ್ನ ಮಗನ ಏನ್ರ ಉಳಿಸ್ಬೇಕು, ಅವನೇ
ಬೇರೆ ಯಾರು ಉಳಿಸಕ್ ಸಾಧ್ಯ ಇಲ್ಲ ಅಂದಾಗ ಆಕೆಗೆ ಒಂದು ದೊಡ್ಡ ಭರವಸೆ ಮೂಡ್ತದ. ಮಹಾತ್ಮರು, ದೊಡ್ಡ ಸಂತರು, ಪುಣ್ಯಾತ್ಮರು ಅವ್ರು ಬಂದಾರೆ ಅಂದ್ರೆ ನಾನು ಅಲ್ಲಿ ಹೋದ್ರೆ ಖಂಡಿತವಾಗ್ಲೂ ನನ್ನ ಮಗ ಉಳಿತಾನ ಅಂತ ಹೇಳಿ ಸತ್ತು ಹೋಗಿರ್ತಕ್ಕಂಥ ಮಗುವಿನ ಹೆಣವನ್ನ ತಗೊಂಡು, ಆ ಹೆಣವನ್ನ ತಗೊಂಡು ಗೌತಮ ಬುದ್ಧನತ್ತ ಓಡೋಡಿ ಹೋಗ್ತಾಳೆ ಆ ಹೆಣ್ಮಗಳು. ಓಡಿ ಹೋಗಿ ಮರದ ಕೆಳಗೆ ಶಾಂತ ಪ್ರಶಾಂತ ಮುದ್ರೆಯೊಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದ ಗೌತಮ ಬುದ್ಧ. ಆ ಬುದ್ಧನ ಮುಂದ ಮಗುವನ್ನ ಮಲಗಿಸಿ ಅಳ್ತಾ ಬಿಕ್ಕಿ ಬಿಕ್ಕಿ ಬೋರಾಡಿ ಅಳ್ತಾಳೆ, ಕೈ ಮುಗಿದು, ಯಪ್ಪ ಕಣ್ಣು ತೆರಿ ನೋಡು, ನಿನ್ನ ಧ್ಯಾನದಿಂದ ಹೊರಗೆ ಬಾ, ನೋಡು ನನ್ನ ಮಗನ ಪರಿಸ್ಥಿತಿ ಹಿಂಗಾಗ್ಯದ, ನನ್ನ ಪರಿಸ್ಥಿತಿ ಹಿಂಗಾಗ್ಯದ, ನನ್ನ ಮಗನ ಉಳಿಸ್ಕೊಡು. ಅಳುವ ಧ್ವನಿಯನ್ನ ಕೇಳಿ ಕೇಳಿ ಧ್ಯಾನದಿಂದ ಹೊರಗೆ ಬರ್ತಾರೆ ಬುದ್ಧ. ಹೊರಗೆ ಬಂದು ಕೇಳಿದ್ರು, ಏನು ಅಂತ ಕೇಳಿದ್ರು. ನನ್ನ ಮಗ ಸತ್ತಾನ, ಇರುವ ಏಕೈಕ ನನ್ನ ಕರುಡಿನ ಕುಡಿ, ನನ್ನ ಬದುಕಿನ ಭವಿಷ್ಯ ಅಂತ ಮಗು ಸತ್ತು ಹೋಗ್ಯದ. ನೀವು ಮಹಾತ್ಮರು, ಪುಣ್ಯಾತ್ಮರು, ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಉಳಿಸ್ಕೊಡ್ರಿ, ನನ್ನ ಮಗುವಿಗೆ ಜೀವ ಕೊಡ್ರಿ, ನನ್ನ ಮಗನನ್ನ ಉಳಿಸ್ಕೊಡ್ರಿ ಅಂತಂದಾಗ ಬುದ್ಧ ನಕ್ಕ ಈಕೆಗೆ ನಾನು ಹೇಳಿದ್ರು ತಿಳಿಯೋದಿಲ್ಲ, ಬಹಳ ಶನೆ ಇದ್ದವು. ದೊಡ್ಡ ಅನುಭಾವಿ ಬುದ್ಧ, ಬಹಳ ಶನೆ ಇದ್ದ. ನಾನು ಹೇಳಿದ್ರೆ ಈಕೆ ದುಃಖ ಹೋಗೋದಿಲ್ಲ, ಈಕೆ ತಿಳ್ಕೊಳ್ಳೋದಿಲ್ಲ. ನಾನು ಏನಾರ ಹೇಳಿದ್ರ ಇವೇನ್ ಹೇಳ್ತಾನೆ ಬಿಡು ಅನ್ನೋ ಲೆಕ್ಕದೊಳಗದ ಅನ್ನೋದು ಗೊತ್ತಾತ ಅವನಿಗೆ. ಗೊತ್ತಾಗಿ ಹೇಳಿದ, ಏನು ಬರೀ ನಿನ್ ಮಗನ ಉಳಿಸ್ಬೇಕು ಹೌದಿಲ್ಲೋ, ಉಳಿಸ್ತೀನಿ, ಏನ್ ದೊಡ್ಡದಾಗದ ಅಂದ. ಏನ್ ದೊಡ್ಡದಾಗದ, ಇದೇನ್ ದೊಡ್ಡ ಮಹಾ ಅಂದ ಕುಲ್ಲಾಕಿಗೆ ಎಷ್ಟು ಖುಷಿ ಆತು. ಬಹಳ ಸಂಭ್ರಮದಿಂದ ಉಳಿಸ್ಕೊಡ್ಯಪ್ಪ, ಕೈ ಮುಗಿದ್ರು. ಅವಾಗ ಬುದ್ಧಂದ, ಇಲ್ಲೇ ಮಗನ ಮಲಗಿಸ್, ಆದ್ರೆ ಒಂದ್ ಕೆಲಸ ಮಾಡ್ಬೇಕು, ಒಂದಲ್ಲ 100 ಹೇಳು, ನನ್ನ ಪ್ರಾಣ ಕೊಡಂದ್ರು ಕೊಡಾಕ್ ತಯಾರು ನಾನು, ನನ್ನ ಮಗ ಉಳಿದ್ರೆ ಸಾಕು, ನೀ ಏನ್ ಹೇಳಿದ್ರು ಮಾಡಕ್ ತಯಾರಿದ್ದೀನಿ ನಾನು. ಹಂಗಂದ್ರೆ ಭಾಳ ಚಲೋ ಆತು. ಒಂದ್ ಕೆಲಸ ಮಾಡು, ಯಾರ್ದರೆ ಮನಿಗೆ ಹೋಗಿ ಒಂದು ಮುಟ್ಟಿಗೆ ಸಾಸಿವೆ ಗೊತ್ತಾಗತ್ತಲ್ಲ, ನೀವು ಅಡಿಗೆ ಒಳಗೆ ಬಳಸ್ತೀರಿ, ಆ ಸಾಸಿವೆಯನ್ನ ತಗೊಂಡ್ ಬಾ, ಒಂದು ಮುಟ್ಟಿಗೆ ಸಾಸಿವೆಯನ್ನ ತಂದು ಕೊಡು, ನಿನ್ನ ಮಗನನ್ನ ಬದುಕಿಸ್ತೀನಿ ತಂದ. ಒಂದು ಮುಟ್ಟಿಗೆ ಹಾಕಿ ನಾನು ಉಡಿ ತುಂಬ ತಗೊಂಡು ಬರ್ತೇನೆ ಅಂದಳೆ. ತಗೊಂಡ್ ಬಾ, ಹ್ಞೂ ಅಂತಂದಳು. ಹೊಂಟಿದ್ಳು, ಅಮ್ಮ ನಿಲ್ಲು, ನಿಂತಳೆ. ಸಾಸಿವೆಯನ್ನ ತಗೊಂಡು ಬಾ, ಆದ್ರೆ ಯಾವ ಮನೆಯಿಂದ ತರಬೇಕಂದ್ರೆ ಯಾರ ಮನೆಯೊಳಗೆ ಯಾರು ಸತ್ತಿಲ್ಲ ಅವ್ರ ಮನೆಯಿಂದ ತರಬೇಕು ಅಂತಂದವ್. ಹ್ಞೂ ಅಂದಳಾಕೆ, ದುಃಖದಾಗಿದ್ದಳು. ಹ್ಞೂ ಅಂದಳು, ತಗೊಂಡ್ ಬಾ, ನೀಗ ಸದ್ಯ ತರ್ತೇನಂತ ಓಡ್ಕೋತ ಹೋದಳು. ಹೋಗಿ ನನ್ನ ಮಗನ ಉಳಿಸ್ಬೇಕಾಗ್ಯದ, ನಿಮ್ಮಲ್ಲಿ ಒಂದಿಷ್ಟು ಸಾಸಿವಿದ್ರೆ ಕೊಡ್ರಿ. ಕೇಳಿದಾರ, ಯವ್ವ ಎಟ್ಟು ಬೇಕಷ್ಟು ಒಯ್ದು ನಮ್ಮ ಮನ್ಯಾಗ ಏನು ಬೇಡ ಅಂತ ಹೇಳಿ ಇದ್ದದ್ದೆಲ್ಲ ತುಂಬಿಕೊಂಡು ಕೊಡಾಕತ್ ಬಂದ್ರು. ತಗೊಳಕತ್ ಕೈ ಹಾಕಿದ್ಳು. ಮತ್ತೆ ಅವಾಗ ನೆನಪಾತು, ನಿಮ್ಮ ಮನ್ಯಾಗ ಯಾರು ಸತ್ತಾರೇನೋ, ಹೋದ್ ತಿಂಗಳದಾಗ ನಮ್ಮ ಅಜ್ಜ ತೀರ್ಕೊಂಡ, ಬೇಡ ಬೇಡ. ಮತ್ತೆ ಮುಂದಿನ ಮನೆಗೆ ಹೋದಳು, ಒಂದಿಷ್ಟು ಸಾಸಿವೆಯನ್ನ ಕೊಡ್ರಿ, ನನ್ನ ಮಗನನ್ನ ಬದುಕಿಸ್ಬೇಕು. ಕೊಡಾಕ್ ಬಂದ್ರು, ನಿಮ್ಮ ಮನೆಯೊಳಗೆ ಯಾರಾದ್ರೂ ಸತ್ತಾರೇನೋ, ಮೊನ್ನೆ ನಮ್ಮ ಆಯಿ ತೀರ್ಕೊಂಡ್ಳು, ಹಂಗಾರ ಬೇಡ. ಊರ್ ತುಂಬಾ ಅಡ್ಡಾಡಿದಳು, ಸಾಯಿಲಾರ್ದವ್ರ ಮನಿ ಯಾವ್ದ್ರಿ? ಸಾಯಿಲಾರ್ದವ್ರ ಮನಿ ಯಾವುದು? ಊರ್ ತುಂಬಾ ಅಡ್ಡಾಡ್ತಾಳೆ. ಮಗ ಸತ್ತು ದುಃಖ ತಲೆಯೊಳಗಿತ್ತಕಿಗೆ ಹೊರತು ಎಲ್ಲಾರ ಮನಿಯೊಳಗೂ ಸತ್ತಾರ ಅನ್ನುವಂಥ ಜ್ಞಾನ ಆಕೆಗೆ ಬರವಲ್ತಾಗಿತ್ತು. ಎಲ್ಲ ಕಡೆ ತಿರುಗಾಳು, ಪ್ರತಿಯೊಂದು ಮನಿ, ಒಂದ್ ಮನಿ ಬಿಡ್ಲಾರ್ದಂಗೆ ಎಲ್ಲಾ ಮನಿಗೂ ಅಡ್ಡಾಡ್ತಾಳ. ಎಲ್ಲಾ ಮನಿಗೆ ಅಡ್ಡಾಡಿದ ಮೇಲೆ ಊರೊಳಗಿರೋ ಮನಿಯೆಲ್ಲ ಮುಗಿದ ಮೇಲೆ ಒಂದು ಕ್ಷಣ ನಿಂತಳು. ನಾನು ಯಾರ ಮನಿಗೆ ಹೇಳಿ ಹೋಗಿ ಕೇಳಿದ್ರು ಸಹಿತ ಕೊಡಾಕ್ ಬರ್ತಾರ. ನಿಮ್ ಮನ್ಯಾಗ ಯಾರು ಸತ್ತಾರ ಅಂದ್ರೆ ಒಬ್ರಿಲ್ಲ ಒಬ್ರು ಸತ್ತೇ ಇರ್ತಾರ. ಅವಾಗ ಆಕೆಗೆ ಜ್ಞಾನೋದಯ ಆಯ್ತು. ಬುದ್ಧ ನನ್ನನ್ನ ಸುಮ್ಮನೆ ಕಳಿಸಿಲ್ಲ, ನನಗೆ ತಿಳ್ಸಾಕ್ ಕಳಿಸ್ಯಾನ. ಏನು ತಿಳ್ಸಾಕ? ನಿನ್ನ ಮನ್ಯಾಗ ಅಷ್ಟ ಸತ್ತಿಲ್ಲ, ಜಗತ್ತಿನೊಳಗೆ ಎಷ್ಟು ಮನಿ ಅದಾವ ಎಲ್ಲರ ಮನ್ಯಾಗೂ ಸಾಯ್ತಾರ, ಹಂಗ ನಿನ್ನ ಮನ್ಯಾಗೂ ಸತ್ತಾರ. ಸಾವಿಲ್ಲದ ಮನೆಯ ಸಾಸಿವೆ ನಿನಗೆಂದೂ ಸಿಗೋದಿಲ್ಲ ಅನ್ನತಕ್ಕಂಥ ಸಂದೇಶವನ್ನು ನನಗೆ ತಿಳ್ಸಾಕ್ ಕಳಿಸ್ಕೊಟ್ಟಾನ ಬುದ್ಧ ಅಂತೇಳಿ ತಿಳಿತಕ್ಕಿಗೆ ಸ್ಪಷ್ಟ ಆಯ್ತಿದು. ಅವಾಗ ಬುದ್ಧನ ಹತ್ತಿರ ಬಂದಳು. ಬುದ್ಧ ಅಂದ, ತಂದೇನು ಸಾಸಿವೆ? ಇಲ್ಲ ಅಂದಳಕ್ಕೆ.
ಮತ್ತೆ ನಿನ್ನ ಮಗ ಹೆಂಗ್ ಬದುಕಬೇಕು? ಬದುಕುದು ಬೇಡ, ನೀ ಬದುಕಿಸೋದು ಬೇಡ. ಮತ್ತೆ ನೀ ಅಳ್ಕೋತ ಬಂದಿದ್ದೆಲ್ಲ, ಅಳ್ಕೋತ ಬಂದಿದ್ದೆ ಅಂದ್ರೆ ಅಜ್ಞಾನದೊಳಗೆ ತಿಳಿಲಾರ್ದ ಅಳ್ಕೋತ ಬಂದಿದ್ದೆ. ಆದ್ರೆ ನೀ ಹೇಳಿ ತಿಳಿಸ್ಲಿಲ್ಲ, ಮಂದಿ ಕಡೆಯಿಂದ, ಇಡೀ ಊರವ್ರ ಕಡೆಯಿಂದ ಹೇಳಿ ತಿಳಿಸಿದಿ. ಎಲ್ಲರೂ ಸತ್ತಂಗೆ ನಿನ್ನ ಮಗನೂ ಸತ್ತಾನ, ಒಮ್ಮೆ ನೀನೂ ಸಾಯ್ಬೇಕು. ಅಷ್ಟ ಅಲ್ಲ, ಒಮ್ಮೆ ನಾನೂ ಸಾಯ್ಬೇಕು. ಸಾಯ್ಲಾರ್ದಂಥ ವ್ಯಕ್ತಿ ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನತಕ್ಕಂಥ ಸಂದೇಶವನ್ನ ಈ ನಾಡಿಗೆ ನೀಡಿದಿಲ್ಲ. ಸಾಕು ಅಂದಳೆ, ಈ ಪ್ರಪಂಚ ಸಾಕು. ಮಗುವನ್ನ ತಗೊಂಡು ಹೋಗಿ ಒಬ್ಬಳೇ ಮಣ್ಣು ಮಾಡಿ ಬರ್ತಾಳ. ಮಣ್ಣು ಮಾಡಿ ಬಂದು ಸ್ನಾನ ಮಾಡಿ ಮೈ ಮೇಲೆ ನೀರು ಹಾಕೊಂಡು ಬಟ್ಟೆಯನ್ನ ಬದಲಾಯಿಸಿ ಬುದ್ಧನ ಮುಂದೆ ಬಂದು ಕೈ ಮುಗಿದು ಹಣೆಬಾಗಿ, ಇವತ್ತಿನಿಂದ ನಾನು ಈ ಪ್ರಪಂಚದ ಜಗತ್ತಿನ ಗೊಂದಲವನ್ನ, ಜಗತ್ತಿನ ಜನರ ಜಂಜಡವನ್ನ ನಾನು ಕಡ್ಕೊಂಡೆ. ಇವತ್ತಿನಿಂದ ನಾನು ನಿನ್ನ ಶಿಷ್ಯಳಾಗ್ತೀನಿ. ನಿನ್ನ ಜೊತೆಗೆ ನಾನಿದ್ದು ನಿನ್ನ ಜೊತೆಗೆ ಈ ಧರ್ಮ ಪ್ರಚಾರಕ್ಕಾಗಿ ನನ್ನ ಜೀವದ ಕೊನೆ ಉಸಿರಿರುವರೆಗೂ ನಾನು ದುಡಿತೀನಿ, ನಿನ್ನ ಶಿಷ್ಯಳಾಗಿ ಬರ್ತೀನಿ ಅಂತ ಹೇಳ್ತಾಳೆ. ಆಕೆ ಬೇರೆ ಯಾರೂ ಅಲ್ಲ, ಬುದ್ಧನ ಏಕೈಕ ಶಿಷ್ಯಳು ಕಿಸಾ ಗೌತಮಿ ಅಂತ ಬರ್ತಾಳೆ. ಕಿಸಾ ಗೌತಮಿ ಎಂಥದ್ರಿ? ಇವತ್ತು ನಾವು ಬುದ್ಧನನ್ನ ತಿಳಿಬೇಕು ಅಂತಂದ್ರೆ, ಬುದ್ಧನನ್ನ ನೋಡ್ಬೇಕು ಅಂತಂದ್ರೆ, ಬುದ್ಧನನ್ನ ಓದುತ್ತಿದ್ರೆ ಬುದ್ಧನ ಜೊತೆಗೆ ಬರುವಂತ ಇನ್ನೊಂದು ಹೆಸರು ಕಿಸಾ ಗೌತಮಿ. ಆಕೆಯನ್ನ ಬಿಟ್ಟು ಬುದ್ಧನ ಚರಿತ್ರೆ ಇಲ್ಲ. ನೀವು ಲಕ್ಷದೊಳಗಿಟ್ಕೋರಿ.